ಗೈಸ್ ಗಾಡಿ ಸೈಲೆನ್ಸರು ಮಾಡಿಫೈ ಆಗಿದೆ ಅಂತ ಸ್ಟೇಷನ್ ಕರ್ಕೊಂಬಂದಿದ್ದಾರೆ. ನೋಡಿ ಗೈಸ್ ಇವಾಗ ಫೈನ್ ಕಟ್ಟಿ ಹೋಗ್ತಾ ಇದ್ದೀವಿ ಮನೆಗೆ. ಗಾಡಿ ಹೆಂಗೆ ಹಾಕೊಂಬಂದ್ರು ಗೊತ್ತಾ, ನಾನು ಮ್ಯೂಸಿಕ್ ಹಾಕ್ಕೊಂಡು ಫುಲ್ಲು ಬರ್ತಾ ಇದ್ನಾ, ಹಂಗೆ ಅಲ್ಲೇ ಅಡ್ಡ ಹಾಕೊಂಬಿಟ್ರು ಗುರು. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿಂದ ಫಸ್ಟು ಎಸ್ಕೇಪ್ ಆಗೋಣ. ನೋಡಿ ಈ ಥರ ಇದೆ. ನಾನು ಇವಾಗ ಒಬ್ಬ ಕಾಪ್ ಬಂದು ವಾರ್ನ್ ಮಾಡೋದ್ರು, ನಿಧಾನಕ್ಕೆ ಹೋಗು ಅಂತ. ನಿಧಾನಕ್ಕೆ ಹೋಗ್ತಿದ್ದೀನಿ. ಓಕೆ ಬಾಯ್ಸ್, ಇವಾಗ ಫೈನ್ ಕಟ್ಟಿ ಹೋಗ್ತಾ ಇದ್ದೀನಿ ಮನೆ ಕಡೆ. ಕ್ಯಾಮ್ರಾ ಹಾಕ್ಕೊಂಡಿರಲಿಲ್ಲ, ಹೆಲ್ಮೆಟು ಹಾಕಿಲ್ಲ, ಅದಕ್ಕೆ ಕ್ಯಾಮ್ರಾ ಹಾಕ್ಕೊಂಡಿರಲಿಲ್ಲ. ಫೋನಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ಓಕೆ ಬಾಯ್ಸ್, ಇವಾಗ ಸೀನ್ಸ್ ಏನಂದರೆ, ಕ್ಯಾಮ್ರಾ ಹಾಕ್ಕೊಂಡಿರಲಿಲ್ಲ. ನಾನು ಬರ್ತಾಯಿದ್ದೆ ರೋಡಲ್ಲಿ, ಪೊಲೀಸ್ ಅವರು ಗಾಡೀಲಿ ಹೋಗ್ತಾಯಿದ್ರು. ಅವರು ಹಂಗೆ ನನ್ನ ಬೈಕನ್ನು ಅಡ್ಡ ಹಾಕ್ಕೊಂಡು ಸೀದಾ ನಾನು ರಿಕ್ವೆಸ್ಟ್ ಮಾಡಿದೆ, ಅವರು ಕೇಳೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಆಮೇಲೆ ಸೀದಾ ಸ್ಟೇಷನ್ಗೆ ಹಾಕ್ಕೊಂಬಂದರು ಗಾಡಿನ. ಮತ್ತು ನಾನು ಬಂದೆ ಸ್ಟೇಷನ್ಗೆ. ಹಂಗೆ ಸ್ಟೇಷನಿಂದ ನಾವು ಫೈನ್ ಕಟ್ಟಿ ಹೋಗ್ತಾಯಿದ್ದೀವಿ. ಫೈನ್ ನೋಡಿ ಕಟ್ಟಿದ್ದೀನಿ ಫೈನು. ಮತ್ತು ಇದು ನೋಡಿ ಕೀ ಬಂಚ್ ಎಲ್ಲ ಊಸ್ಟ್ ಮಾಡಿದ್ರು. ಕೀ ಎತ್ಕೊಳ್ಳೋ ಟೈಮಲ್ಲಿ ಅದು ನಾನು ಕೀ ಬಂಚ್ ಹಿಡ್ಕೊಂಬಿಟ್ಟೆ. ಅವ್ರು ಕೀ ಹಿಡ್ಕೊಂಡಿದ್ರಲ್ಲ, ಕೀ ಹಿಂಗೆ ಎಳೆದ್ರು, ಊಸ್ಟ್ ಆಯಿತು. ಅಷ್ಟೇ ಸೀನ್ಸು, ಈ ಥರ ಆಯಿತು ಪಿಕ್ಚರು. ಬ್ಯಾಂಗ್ಳೂರ್ ಪೊಲೀಸ್, ಸೆಲ್ಯೂಟ್ ಟು ಬ್ಯಾಂಗ್ಳೂರ್ ಪೊಲೀಸ್. ಎಷ್ಟು ರಿಕ್ವೆಸ್ಟ್ ಮಾಡಿದೆ ಗೊತ್ತಾಗೋರು, ಬಿಡಲೇ ಇಲ್ಲ ಕೊನೆಗೂ. ಇಲ್ಲಿಂದ ಸೀದಾ ಹೋಗೋಣ ಮನೆ ಕಡೆ. ಇವಾಗ ಬ್ಯಾಡ್ ಡೇ ಅನ್ಕೊಬೋದು ಇವತ್ತು. ಇನ್ಸ್ಟಾ 360 ಹಾಕ್ಕೊಂಡಿದ್ದರೆ ಚೆನ್ನಾಗಿರೋದೇನೋ. ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋದು. ನನ್ನನ್ನು ಪೊಲೀಸವ್ರು ಹಿಡ್ದಿರೋದು. ಆದರೂ ಇವತ್ತು ಬ್ಯಾಡ್ ಡೇ ಗುರು, ಸರಿ ಇರಲಿಲ್ಲ ಅನಿಸುತ್ತೆ ದಿನ. Let's go. I am going home and cops still there. Cops ಇಲ್ಲೂ ಇದ್ದಾರೆ. ಕಾಪ್ಸ ಇವಾಗ ಪೆಟ್ರೋಲ್ ಆಗೋರು. ಇದು ವಯಸ್ಸಾಳಾಗೋರು. ಸೌಂಡ್ಗೋಸ್ಕರ ಅವರು ಹಿಡ್ದಿದ್ದು, ಗಾಡಿ ಸೌಂಡ್ಗೋಸ್ಕರ. ಓಕೆ ಬಾಯ್ಸ್, ಇವಾಗ ಮನೆ ಹತ್ರ ಬಂದೆ. ಮನೆಗೆ ಬಂದು ಗಾಡಿ ಪಾರ್ಕ್ ಮಾಡಿ ಇದಕ್ಕೆ ನೋಡಪ್ಪ
ಸಿಕ್ ಮಾಡಿದ್ದು. ಟುಡೇ ವಾಸ್ ಎ ಬ್ಯಾಡ್ ಡೇ ಅಂದ್ಕೊಂಡು ಇಟ್ ಹ್ಯಾಪನ್ಸ್. ಇವಾಗ ಬಂದೆ, ಮನೆಗೆ ಹೇಳಿದೆ ಹಿಂಗೆ ಪೊಲೀಸವ್ರಿಗೆ ವೆಹಿಕಲ್ ಹಿಡ್ಕೊಂಡಿದ್ದಾರೆ, ಹಿಂಗೆ ಗಾಡಿ ಹಿಡ್ಕೊಂಡಿದ್ದಾರೆ, ಈ ಥರ ಅಂತ ಇದ್ದಾರೆ ಅಂತ. ಅದಕ್ಕೆ ನೋಡಿ ಅವರು ಅಲ್ಲಿ ಅವರು ಹೋಗ್ಬಿಟ್ಟಿದ್ದಾರೆ. ಎಲ್ಗೋ ನಾನು ಹೇಳಿದ ತಕ್ಷಣ ಹಂಗಂದ ತಕ್ಷಣ ಇವಾಗ ಇವರು ನನ್ನನ್ನು ಹುಡ್ಕೊಂಡ್ ಬರ್ತಾಯಿದ್ರಂತೆ. ನಾನು ಅಷ್ಟರಲ್ಲಿ ನಾನು ಮನೆಗೆ ಬಂದುಬಿಟ್ಟಿದ್ದೀನಿ. ಈ ಥರ ಸೀನ್ಸ್, ಈ ಥರ. ಬಿಡ ಮಗ, ಹೇಗಿದ್ದೀರಾ ಅಂಕಲ್? ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ?